ಈ ಪಟ್ಟಣಗೆರೆಯಲ್ಲಿರುವಂಥ ಈ ಗೋಡೌನ್ ಏನಿದೆ ಅದರ ಬಗ್ಗೆ ಈಗಾಗಲೇ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ದಾರೆ. ಇಲ್ಲಿ ಆಗಾಗ ಈ ರೀತಿ ಹಲ್ಲೆ ಮಾಡಲಾಗ್ತಾ ಇತ್ತು, ಹಲವರನ್ನ ಕರೆಸಿ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಹೋಟೆಲ್ ಉದ್ಯಮವ ಜೊತೆಗೆ ವಿನಯ್ ಒನ್ ಆಫ್ ದ ಅಕ್ಯೂಸ್ಡ್ ಬಡ್ಡಿ ದಂಧೆ ಕೂಡ ಮಾಡ್ತಾ ಇದ್ದ. ಯಾರು ಬಡ್ಡಿ ಕಟ್ಟಲಿಲ್ವೋ, ಸಾಲ ಕಟ್ಟೋದಕ್ಕೆ ಅಶಕ್ತರಿದ್ದಾರೋ ಅವರನ್ನು ಕರ್ಕೊಂಡು ಬಂದು ಹೊಡಿತಾ ಇದ್ದ. ವಾಹನಗಳನ್ನು ಅಡಮಾನ ಇಟ್ಕೊಂಡು ಸಾಲ ಕೊಡ್ತಿದ್ದ ಆರೋಪಿ. ಆನಂತರ ವಾಹನಗಳನ್ನು ಸೀಸ್ ಮಾಡಿ ಕರ್ಕೊಂಡು ಬಂದು ಹೊಡಿತಾ ಇದ್ದ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಸೊ ಈ ಜಾಗನೇ ಸೆಟಲ್ಮೆಂಟ್ಗೆ ಬಳಕೆ ಆಗ್ತಾ ಇದ್ದಂಥ ಜಾಗ. ಸೆಟಲ್ಮೆಂಟ್ ಮಾತುಕತೆಗಳು, ಹೊಡೆಯೋದು ಬಡಿಯೋದು ಇಂಥದ್ದಕ್ಕೆ ಬಳಕೆ ಆಗ್ತಾ ಇದ್ದಂಥ ಜಾಗ ಅನ್ನೋ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಸೊ ಅಂಕಿತಾ, ಇಲ್ಲಿ ಇದೇ ಮೊದಲಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿ ವ್ಯಕ್ತಿಗಳನ್ನ ಕರೆತಂದು ಹಲ್ಲೆ ಮಾಡಿರುವಂಥ ಘಟನೆಗಳು ನಡೆದಿದೆ ಅನ್ನುವಂಥ ಅನುಮಾನ ಇದೆ. ರಕ್ಷತ್, ಹೌದು, ಈ ವಿಚಾರವನ್ನ ಕೂಡ ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು. ನೀವು ನೋಡ್ತಾ ಇದ್ದೀರಾ ನನ್ನ ಹಿಂಭಾಗ ಇರುವಂತಹ ಈ ಪಟ್ಟಣಗೆರೆಯ ಶೆಡ್ ಏನಿದೆ, ಇಲ್ಲಿ ಈ ರೀತಿಯ ಘಟನೆಗಳು ಆಗಾಗ ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಮಾಹಿತಿಯನ್ನ ಕೂಡ ಬಿಚ್ಚಿಡ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ವಿನಯ್ ಏನಿದ್ದಾನೆ, ಆತ ಈ ಒಂದು ಶೆಡ್ ನಲ್ಲಿ ಯಾರಾದ್ರೂ ದುಡ್ಡು ಕೊಡೋದು ಬಾಕಿ ಇದ್ರೆ, ಅಂದ್ರೆ ಬಡ್ಡಿಗೆ ಆತ ದುಡ್ಡನ್ನ ಕೊಡ್ತಾ ಇರ್ತಾನೆ, ಯಾರು ಸರಿಯಾಗಿ ಇಂಟ್ರೆಸ್ಟ್ ಅನ್ನ ಕಟ್ಟೋದಿಲ್ವೋ ಅಂತವರ ವೆಹಿಕಲ್ ಅನ್ನ ಸೀಸ್ ಮಾಡೋದು ಅಥವಾ ಅವರನ್ನ ತಂದು ಇಲ್ಲಿ ವಾರ್ನ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯು ಕೂಡ ಸಿಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಸಾಕಷ್ಟು ವೆಹಿಕಲ್ ಗಳನ್ನ ಸೀಸ್ ಮಾಡಿ ಇಲ್ಲಿ ಕೂಡ ಈ ಒಂದು ಶೆಡ್ ನಲ್ಲಿ ಇಡಲಾಗಿದೆ. ಸರ್ಕಾರಿ ದಿಂದಲೂ ಕೂಡ ಸಾಕಷ್ಟು ವೆಹಿಕಲ್ ಗಳನ್ನ ಏನ್ ಸೀಸ್ ಮಾಡಲಾಗತ್ತೆ, ಆ ವೆಹಿಕಲ್ ಗಳು ಜೊತೆಗೆ ಅವರ ಪರ್ಸನಲ್ ವೆಹಿಕಲ್ಸ್ ಗಳೇನಿದೆ ಅವೆಲ್ಲವನ್ನ ಕೂಡ ಜೊತೆಗೆ ಅವರ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ವೆಹಿಕಲ್ ಗಳನ್ನ ಸೀಸ್ ಮಾಡೋದಿದ್ರೆ ಅದನ್ನ ತಂದು ಇಲ್ಲೇ ಅವರು ಇಟ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಆತನ ಬಾಡಿಯನ್ನ ಆಟೋದಲ್ಲಿ ಸಾಗಿಸಲಾಗ್ತಾ ಇತ್ತು ಇಲ್ಲಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ ಸಂದರ್ಭದಲ್ಲೂ ಕೂಡ ಯಾರೋ ಆಟೋ ಚಾಲಕ ಬಡ್ಡಿ ಕಟ್ಟಿಲ್ಲ ಅಂತ ಹೇಳಿ ಆತನ ಆಟೋವನ್ನ ಸೀಸ್ ಮಾಡಿರ್ತಾರೆ. ಅದೇ ಆಟೋದಲ್ಲಿ ಬಾಡಿಯನ್ನ ಸಾಗಿಸೋದಕ್ಕೂ ಕೂಡ ಅವರು ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಲ್ಲಾ ಆಯಾಮದಲ್ಲೂ, ಜೊತೆಗೆ ಈಗಾಗಲೇ ಆಟೋವನ್ನ ಕೂಡ ಸೀಸ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಆ ಆಟೋ ಯಾರಿಗೆ ಸೇರಿದ್ದು, ಯಾಕೆ ಆ ಆಟೋ ಈ ಶೆಡ್ ನಲ್ಲಿತ್ತು, ಈ ಎಲ್ಲ ಆಯಾಮದ ಬಗ್ಗೆಯೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಪಟ್ಟಣಗೆರೆಯ ಈ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಮಹಜರು ಪ್ರಕ್ರಿಯೆ ಆರಂಭ ಆಗುತ್ತೆ. ಇಲ್ಲಿ ಈ ಜಾಗಗಳಲ್ಲಿ ಸಾಕಷ್ಟು, ಅಂದ್ರೆ ಕ್ರೈಮ್ ಸೀನ್ಗಳು ಇಲ್ಲೇ ಇರೋದ್ರಿಂದ ಈ ಜಾಗಗಳಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುವನ್ನ ಕೂಡ ಈ ಒಂದು ಪ್ರಕರಣದಲ್ಲಿ ಎವಿಡೆನ್ಸ್ ಆಗಿ ಪೊಲೀಸ್ ಅಧಿಕಾರಿಗಳು ಪರಿಗಣಿಸ್ತಾರೆ. ಇಲ್ಲಿ FSL ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿರುವಂತದ್ದು. ಅಂದ್ರೆ ಯಾವ್ದಾದ್ರು ವಸ್ತುಗಳು ಪತ್ತೆಯಾದ್ರೆ, ಹಲ್ಲೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವಸ್ತುಗಳು ಪತ್ತೆಯಾದ್ರೆ ಅದರ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ರಕ್ತದ ಕಲೆಗಳು, ಈಗಾಗಲೇ ರೇಣುಕಾ ಸ್ವಾಮಿಯ ಮೇಲೆ ಗಂಭೀರವಾಗಿ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಜಾಗದಲ್ಲಿ ಏನಾದ್ರೂ ರಕ್ತದ ಕಲೆಗಳಿದೆಯಾ ಅಥವಾ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕೂದಲು ಅಥವಾ ಇನ್ನಿತರ ಏನಾದ್ರೂ ವಸ್ತುಗಳು ಇಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳು ಮಹಜರು ಮಾಡುವಾಗ ತಿಳ್ಕೊಳ್ತಾರೆ. ಅಂತಹ ಅನುಮಾನಾಸ್ಪದ ರೀತಿಯಲ್ಲಿ ಸಿಗುವಂತಹ ವಸ್ತುಗಳಾಗಿರ್ಬೋದು ಅಥವಾ ಅವರ ಪ್ರಕರಣಕ್ಕೆ ಬೇಕಾಗಿರುವಂತಹ ವಸ್ತುಗಳಾಗಿರ್ಬೋದು ಅವೆಲ್ಲವನ್ನ ಕೂಡ ಇಲ್ಲಿ ವಶಕ್ಕೆ ಪಡೆದುಕೊಂಡು ಸಂಬಂಧಪಟ್ಟಂತಹ ಅಧಿಕಾರಿಗಳು, ಅಂದ್ರೆ ಈಗ ಫಾರೆನ್ಸಿಕ್ಸ್ ತಜ್ಞರೇನಿದ್ದಾರೆ ಅವ್ರಿಗೂ ಕೂಡ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಕಂಪ್ಲೀಟ್ ರಿಪೋರ್ಟ್ ಬಂದ ಬಳಿಕ ಅದನ್ನ, ಅಂದ್ರೆ ಆರೋಪಿಗಳನ್ನ ಕೋರ್ಟ್ಗೆ ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಸಿಗುವಂತಹ ಎವಿಡೆನ್ಸ್ ಗಳೇನಿದೆ ಅದನ್ನ ಸಾಕ್ಷಿಗಳನ್ನಾಗಿ ಅಲ್ಲಿ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಈ ಜಾಗಕ್ಕೆ ಮಹಜರು ಮಾಡೋದಕ್ಕೆ ಕರ್ಕೊಂಡು ಬರ್ತಾರೆ. ಅಂದ್ರೆ ರೇಣುಕಾ ಸ್ವಾಮಿಯನ್ನ ಇಲ್ಲಿ ಈ ಶೆಡ್ ನಲ್ಲಿ ಕೂಡಿ ಹಾಕಿ ಹಲ್ಲೆಯನ್ನ ಮಾಡಿದ್ರಲ್ಲ, ಎಷ್ಟೊತ್ತಿಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದ್ರು, ಅದಾದ ಬಳಿಕ ಡೆಡ್ ಬಾಡಿಯನ್ನ ಎಷ್ಟೊತ್ತಿಗೆ ಸಾಗಿಸಿದ್ರು, ಇವೆಲ್ಲ ಆಧಾರದ ಮೇಲೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಈ ಶೆಡ್ ನೀವು ನೋಡ್ತಾ ಇರ್ಬೋದು, ಒಳಭಾಗದಲ್ಲಿರುವಂತಹ ಒಂದು ಕಟ್ಟಡ ಏನಿದೆ ಆ ಒಂದು ಕಟ್ಟಡದಲ್ಲಿ ಕೂಡಿ ಹಾಕಿ ರೇಣುಕಾ ಸ್ವಾಮಿಗೆ ಹಲ್ಲೆಯನ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಇಲ್ಲಿ ಯಾರಾದ್ರೂ ಇದ್ರ ಕೆಲಸಗಾರರು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.